ರೀತಿ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ನಾವು ಜಯಂತಿಯನ್ನು ಆಚರಿಸಿದ್ರೆ ಅದು ಸಾರ್ಥಕ ಆಗುತ್ತೆ. ಇತ್ತೀಚೆಗೆ ವಿಧಾನ ಪರಿಷತ್ನಲ್ಲಿ ಒಂದು ಚರ್ಚೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ. ಕಾನೂನುಗಳ ಮೂಲಕ ವ್ಯವಸ್ಥಾ ಪರಿವರ್ತನೆ ಮಾಡಬಹುದು, ಸಮಾಜ ಪರಿವರ್ತನೆ ಕಾನೂನಿನ ಮೂಲಕ ಪೂರ್ಣ ಆಗೋದಿಲ್ಲ. ಸಮಾಜ ಪರಿವರ್ತನೆಗೆ ಸಾಮಾಜಿಕ ಜಾಗೃತಿ ಆಗಬೇಕು, ಸಾಮಾಜಿಕ ಜಾಗೃತಿಯನ್ನು ಮೂಡಿಸಬೇಕು. ಸ್ವತಂತ್ರ ಬಂದು 79 ವರ್ಷ ಆಯ್ತಾ? 79ನೇ ವರ್ಷವನ್ನು ಪೂರ್ಣಗೊಳಿಸಿ 80ನೇ ವರ್ಷದಲ್ಲಿ ಇದ್ದೀವಿ. 80ನೇ ವರ್ಷ, 79ನೇ ವರ್ಷದಲ್ಲಿ ಇದ್ದೀವಿ. ಸ್ವತಂತ್ರ ಬಂದು ಇನ್ನೂ ಅಸ್ಪೃಶ್ಯತೆ ಸಮಾಜದೊಳಗೆ ಜೀವಂತವಾಗಿದೆಯಲ್ಲ. ಅದನ್ನೇ ತಾನೇ ಕವಿ ಹೇಳಿದ್ದು, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಯೊಳಿಯಿತು ಐಕ್ಯಮತ್ಯದ ಭಾವ, ಸಣ್ಣಿರುವೆ ತೆರೆಸೀತೆ ಕಣ್ಣ, ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ ಮತ್ತೇಕೆ ಅಸ್ಪೃಶ್ಯವರ್ಣ ಅಂತ ಕವಿ ಕೇಳ್ತಾನೆ. ಅಣು ಅಣುವನ್ನು ಭಗವಂತ ಸೃಷ್ಟಿ ಮಾಡಿರ್ಬೇಕಾದ್ರೆ, ಇವತ್ತು ವೈಜ್ಞಾನಿಕವಾಗಿ ಮುಂದುವರೆದು ಚಂದ್ರನ ಅಂಗಳಕ್ಕೆ ಕಾಲಿಟ್ಟಿರ್ಬೇಕಾದ್ರೆ ಮನುಷ್ಯನ ನಡುವೆ ಅಂತರ ತೋರೋ ತರವೇ ಅಂತ ಕೇಳ್ತಾನೆ. ಒಂದು ಸಣ್ಣ ಇರುವೆ ನಮ್ಮ ಬದುಕಿಗೆ ಸಹಬಾಳ್ವೆಯ ಪಾಠವನ್ನ ಯಾಕೆ ಕಲಿಸ್ತಾ ಇಲ್ಲ ಅಂತ ಪ್ರಶ್ನಿಸ್ತಾನೆ. ಒಂದು ಪಕ್ಷಿ ಹೇಗೆ ನಡ್ಕೊಳ್ಳುತ್ತೆ ತನ್ನ ಬಳಗವನ್ನು ನೋಡಿ, ಮನುಷ್ಯ ಯಾಕೆ ನಾವು ಮನುಷ್ಯರು ಅನ್ನುವಂಥ ಮನುಷ್ಯತ್ವವನ್ನು ಮರೆತು ಮಾನವೀಯತೆಯನ್ನು ಮರೆತು ವರ್ತಿಸ್ತೀವಿ ಅಂತ ಒಂದು ಸಂಕಟದಿಂದ ಕೇಳ್ತಾನೆ. ಯಾರಿಗಾರು ಆ ಜಾತಿ ಈ ಜಾತಿ ಇರೋರಿಗೆ ಕಣ್ಣು ಇರಬೇಕಾದ ಜಾಗದಲ್ಲಿ ಇದೆಯೋ, ಮೂಗು ಇರಬೇಕಾದ ಜಾಗದಲ್ಲಿ ಇದೆಯೋ, ಕಿವಿ ಇರಬೇಕಾದ ಜಾಗದಲ್ಲಿ ಇದೆಯೋ, ಬೇರೆ ಕಡೆ ಇದೆಯೋ? ಎಲ್ಲ ಅಂಗಾಂಗಗಳು ಎಲ್ಲ ಮನುಷ್ಯರಿಗೆ ಎಲ್ಲಿರಬೇಕೋ ಅಲ್ಲೇ ಇದ್ದಾರೆ. ಅಕಸ್ಮಾತ್ ಅಲ್ಲಿಲ್ಲದೆ ಇದ್ರೆ ಏನಾಗುತ್ತದು? ಅವನು ವಿಕಲಾಂಗ ಆಗ್ತಾನೆ. ಎಲ್ಲೆಲ್ಲಿ ಏನೇನಿರ್ಬೇಕು ಅದೇ ಇದೆ. ಹೋಗ್ಲಿ, ರಕ್ತದ ಬಣ್ಣ ಏನಾದ್ರು ಬೇರೆ ಬೇರೆ ಇದೆಯಾ ಅಂದ್ರೆ ನಮ್ಮ ಭಾವತದ ಬಣ್ಣ ಬೇರೆ ಇರಬಹುದು, ರಕ್ತದ ಬಣ್ಣ ಬೇರೆ ಇಲ್ಲ. ರಕ್ತದಲ್ಲಿ ಅಲ್ಲಿ ಇವತ್ತು ಸಮಾಜದಲ್ಲಿ ಜಾತಿಯಲ್ಲಿರುವ ಜಾತಿ ವ್ಯವಸ್ಥೆ ಇಲ್ಲ. ರಕ್ತದಲ್ಲಿ ಅಲ್ಲಿರುವ ಜಾತಿ ವ್ಯವಸ್ಥೆ ಆರೆ. ಅದೇನು ಓ ಪಾಸಿಟಿವ್, ಓ ನೆಗೆಟಿವ್, ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ಬಿ ಪಾಸಿಟಿವ್ ಅಂಡ್ ನೆಗೆಟಿವ್, ಆರೇ ವರ್ಗ. ಅದು ಹಿಂದೂ ತೆಗೆದ್ರು ಅದೇ ಆರು ವರ್ಗ, ಮುಸ್ಲಿಂ ತೆಗೆದ್ರು ಅದೇ ಆರು ವರ್ಗ, ಕ್ರಿಶ್ಚಿಯನ್ ತೆಗೆದ್ರು ಅದೇ ಆರು ವರ್ಗ. ಮನುಷ್ಯರನ್ನು ಯಾರನ್ನೇ ತೆಗೆದ್ರು ಯಾರು ಬಿಟ್ಟು ಬೇರೆ ಜಾತಿ ಇಲ್ಲ. ಏನಾದ್ರು ರಕ್ತದ ಜಾತಿ ಅಂತ ಗುರುತಿಸ್ಬೇಕಾದ್ರೆ ಎಷ್ಟು ಜಾತಿ ಗುರುತಿಸ್ಬೇಕು? 6. ಆದ್ರೆ ನಾವು ಒಂದೊಂದು ಸಮಾಜದೊಳಗೆ ಜಾತಿ ಉಪಜಾತಿ ಅಂತ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದ್ರೆ ಸಂವಿಧಾನ ಒಡೆಯುವ ಕೆಲಸ ಮಾಡಲಿಲ್ಲ, ಜೋಡಿಸುವ ಕೆಲಸ ಮಾಡಿದೆ. ಭಾರತವನ್ನ ಜೋಡಿಸೋ ಕೆಲಸ ಮಾಡಿದೆ. ಅದಕ್ಕೆ ಒಂದು ಮಾತು ಹೇಳಿದೆ, ಜೈ ಭೀಮ್ ಜೈ ಭಾರತ್. ಯಾಕೆ ಅಂದ್ರೆ ಭೀಮಾ ಮತ್ತು ಭಾರತ ಒಂದು ನಾಣ್ಯದ ಎರಡು ಮುಖಗಳು. ಭೀಮಾ ಮತ್ತು ಭಾರತ ಒಂದು ನಾಣ್ಯದ ಎರಡು ಮುಖಗಳು. ನಾಣ್ಯಕ್ಕೆ ಒಂದೇ ಮುಖ ಇದ್ರೆ ಆ ನಾಣ್ಯ ಚಲಾವಣೆ ಬರಕ್ ಸಾಧ್ಯನಾ? ಭೀಮನ ಇಲ್ಲದೆ ಭಾರತವಿಲ್ಲ. ಅಂದ್ರೆ ಭೀಮನ ಸಂವಿಧಾನ ಇಲ್ಲದೆ ಭಾರತ